ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 30 ಮತ್ತು ಆಗಸ್ಟ್ 31 ಅಂದರೆ 2 ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಲಿದ್ದೇವೆ. ಪ್ರತಿ ವರ್ಷ ಆಗಸ್ಟ್ 29ರಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಮೊದಲೇದಾಗಿ ಈ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಗಸ್ಟ್ 29ರಂದೇ ಏಕೆ ಆಚರಣೆ ಮಾಡ್ತಾರೆ? ಭಾರತೀಯ ಹಾಕಿ ದಂತಕಥೆ ಎನಿಸಿಕೊಳ್ಳುವಂತಹ ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರ ಜನ್ಮ ದಿನಾಚರಣೆ ಆಗಸ್ಟ್ 29ರಂದು. ಹೀಗಾಗಿ ಇದೇ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಹಾಗಾದರೆ ಇವರು ಮಾಡಿದಂತಹ ಸಾಧನೆಗಳು ಏನು ಪ್ರಮುಖವಾಗಿ? ಇವರು ಹಾಕಿಯಲ್ಲಿ ಎಷ್ಟು ಪರಿಣಿತಿಯನ್ನು ಪಡೆದಿದ್ರಪ್ಪ ಅಂದರೆ ಇವರನ್ನು ವಿಜಾರ್ಡ್ ಆಫ್ ಹಾಕಿ ಅಂತ ಕೂಡ ಕರಿತಾ ಇದ್ರು. ಇವರು ಬಿರುದು ವಿಜಾರ್ಡ್ ಆಫ್ ಹಾಕಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. 1936ರಲ್ಲಿ ಇವರು ಬರ್ಲಿನ್ನಲ್ಲಿ ನಡೆದಂತಹ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಹಾಕಿ ತಂಡದ ನಾಯಕರಾಗಿದ್ದರು. ಆ ವರ್ಷ ಭಾರತಕ್ಕೆ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಕೂಡ ದೊರೆತಿತ್ತು. ಮೊಟ್ಟ ಮೊದಲ ಬಾರಿಗೆ ಹಾಕಿಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ಯಾವಾಗ ಬಂದಿತ್ತಪ್ಪ ಅಂದರೆ 1928ರಲ್ಲಿ. ಆಮೇಲೆ 1932ರಲ್ಲಿ ಬೇಸಿಗೆ ಒಲಿಂಪಿಕ್ಸ್ನಲ್ಲೂ ಕೂಡ ಚಿನ್ನದ ಪದಕವನ್ನು ಗಳಿಸಿತ್ತು. 1936ರ ಬೇಸಿಗೆ ಒಲಿಂಪಿಕ್ಸ್ನಲ್ಲೂ ಕೂಡ ಚಿನ್ನದ ಪದಕವನ್ನು ಗಳಿಸಿತ್ತು. ಹೀಗಾಗಿ ಹಾಕಿಯಲ್ಲಿ ಹ್ಯಾಟ್ರಿಕ್ ಚಿನ್ನದ ಸಾಧನೆಯನ್ನು ಭಾರತ ಆ ಸಮಯದಲ್ಲಿ ಮಾಡಿತ್ತು. ಈ ಸಂದರ್ಭಗಳಲ್ಲಿ ಕೂಡ ಇವರು ಧ್ಯಾನ್ ಚಂದ್ ಸಿಂಗ್ ಅವರು ಆ ತಂಡದ ಭಾಗ ಆಗಿದ್ರು ಅಂತ ಹೇಳ್ಬೋದು. ಹಾಗಾದರೆ ಮೊದಲ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗಿತ್ತಂದರೆ 2012ರಂದು. ಅದೇ ರೀತಿ ಇತ್ತೀಚೆಗೆ ಅಂದರೆ 2002ರಲ್ಲಿ ದೆಹಲಿಯಲ್ಲಿರುವಂತಹ ನ್ಯಾಷನಲ್ ಸ್ಟೇಡಿಯಂ ಏನಿದೆ ಅದರ ಹೆಸರನ್ನು ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ ಅಂತ ಕೂಡ ಬದಲಾವಣೆ ಮಾಡಲಾಗಿತ್ತು. ಅದೇ ರೀತಿ ಕೆಲವೊಂದು ಪ್ರಮುಖವಾದ ಘೋಷಣೆಗಳನ್ನು ಮಾಡಲಾಗಿದೆ. ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಯುಕ್ತ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳ ಮೊತ್ತವನ್ನು ಹೆಚ್ಚು ಮಾಡಲಾಗಿದೆ. ಹಾಗಾದರೆ ಯಾವ ಪ್ರಶಸ್ತಿಗಳ ಮೊತ್ತವನ್ನು ಎಷ್ಟು ಹೆಚ್ಚು ಮಾಡಲಾಗಿದೆ ಅಂತ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಮುಂದಿನ ಎಕ್ಸಾಮ್ಗಳಲ್ಲಿ ಇದರ ಬಗ್ಗೆ ಖಂಡಿತವಾಗಿಯೂ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಮೊದಲೇದಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಬಹುಮಾನದ ಮೊತ್ತವನ್ನು 7.5 ಲಕ್ಷ ರೂಪಾಯಿಗಳಿಂದ 25 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಅರ್ಜುನ ಪ್ರಶಸ್ತಿಯ ಮೊತ್ತವನ್ನು 5 ಲಕ್ಷ ರೂಪಾಯಿಗಳಿಂದ 15 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಜೀವಮಾನದ ದ್ರೋಣಾಚಾರ್ಯ ಪ್ರಶಸ್ತಿಯ ಮೊತ್ತವನ್ನು 5 ಲಕ್ಷದಿಂದ 15 ಲಕ್ಷಕ್ಕೆ ಹೆಚ್ಚು ಮಾಡಲಾಗಿದೆ. ಅದೇ ರೀತಿ ಸಾಮಾನ್ಯ ದ್ರೋಣಾಚಾರ್ಯ ಪ್ರಶಸ್ತಿಯ ಮೊತ್ತವನ್ನು 5 ಲಕ್ಷದಿಂದ 10 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ ಸಾಮಾನ್ಯವಾಗಿ ದ್ರೋಣಾಚಾರ್ಯ ಪ್ರಶಸ್ತಿಗಳಲ್ಲಿ ಪ್ರಮುಖವಾಗಿ 2 ರೀತಿಯ ಪ್ರಶಸ್ತಿಗಳು ಕಂಡುಬರ್ತವೆ. ಒಂದು ಜೀವಮಾನ ಸಾಧನೆಗಾಗಿ ನೀಡುವಂತಹ ದ್ರೋಣಾಚಾರ್ಯ ಪ್ರಶಸ್ತಿ, ಮತ್ತೊಂದು ಸಾಮಾನ್ಯವಾಗಿ ನೀಡುವಂತಹ ದ್ರೋಣಾಚಾರ್ಯ ಪ್ರಶಸ್ತಿ. ಇವೆರಡರ ನಡುವೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಅದೇ ರೀತಿ ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತರಿಗೆ 5 ಲಕ್ಷ ರೂಪಾಯಿಗಳ ಬದಲು 10 ಲಕ್ಷ ರೂಪಾಯಿ ನೀಡಲಾಗುವುದು ಅಂತ ಇತ್ತೀಚೆಗೆ ಘೋಷಣೆಗಳನ್ನು ಮಾಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಆಗಸ್ಟ್ 29ರಂದು ನಾವು ಪರಮಾಣು ಪರೀಕ್ಷೆಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಅಂತ ಆಚರಣೆ ಮಾಡ್ತೀವಿ. ಈ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ್ದು ಯಾವಾಗಪ್ಪ ಅಂದರೆ 2010ರಲ್ಲಿ. ಹಾಗಾದರೆ ಪರಮಾಣು ಪರೀಕ್ಷೆಗಳಂದರೆ ಯಾವ ಥರ? ನಿಮಗೆ ಗೊತ್ತಿರ್ಬೋದು, ಭಾರತ 1974ರಲ್ಲಿ ಅಣು ಪರೀಕ್ಷೆಯನ್ನು ಕೈಗೊಂಡಿತ್ತು. ಮೇ 18ರಂದು. ಅದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರನ್ನು ಇಡಲಾಗಿತ್ತು. ಆ ಕಾರ್ಯಾಚರಣೆಗೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರನ್ನು ಇಡಲಾಗಿತ್ತು. ಎಲ್ಲಿ ಕೈಗೊಳ್ಳಲಾಗಿತ್ತು ಅಂದರೆ ಆ ಪರೀಕ್ಷೆಯನ್ನು ರಾಜಸ್ಥಾನದ ಪೋಖ್ರಾನ್ ಎಂಬಲ್ಲಿ. ಇದನ್ನು ನಾವು ಪೋಖ್ರಾನ್ 1 ಟೆಸ್ಟ್ ಕೂಡ ಅಂತ ಕರಿತೀವಿ. ಪೋಖ್ರಾನ್ 1 ಟೆಸ್ಟ್ ಅಂತ ಕೂಡ ಇದನ್ನು ನಾವು ಕರಿತೀವಿ. ಆದರೆ ಆ ಕಾರ್ಯಾಚರಣೆ ವಿಫಲ ಆಗಿತ್ತು, ಅಂದರೆ ಅಣು ಪರೀಕ್ಷೆ ಯಶಸ್ವಿ ಆಗಿರಲಿಲ್ಲ. ಅದಾದಮೇಲೆ 1998 ಮೇ 11ರಂದು ಮತ್ತೊಂದು ಅಣು ಪರೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. ಮೇ 11ರಂದು. ಅದಕ್ಕೆ ಪೋಖ್ರಾನ್ 2 ಅಂತ ಹೆಸರನ್ನು ಇಡಲಾಗಿತ್ತು. ಆ ಅಣು ಪರೀಕ್ಷೆ ಯಶಸ್ವಿಯಾಗಿತ್ತು. ಹೀಗಾಗಿ ನಾವು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಪ್ರಶ್ನೋತ್ತರಗಳನ್ನ ನೋಡೋಣ. ಕೇಂದ್ರದ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಭಾರತದಲ್ಲಿ ಸುಸ್ಥಿರ ಹಣಕಾಸನ್ನು ಉತ್ತೇಜಿಸಲು ಸುಸ್ಥಿರ ಹಣಕಾಸು ಸಹಯೋಗವನ್ನು ಯಾವ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದೆ ಅಂದರೆ ಸಸ್ಟೈನಬಲ್ ಫೈನಾನ್ಸ್ ಕೊಲಾಬರೇಟಿವ್. ಇದನ್ನು ಇತ್ತೀಚೆಗೆ ಕೇಂದ್ರದ ಆರ್ಥಿಕ ವ್ಯವಹಾರಗಳ ಇಲಾಖೆಯು UNDP ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ
ಪ್ರಮುಖ ತಜ್ಞರು ಮತ್ತು ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಮೂಲಕ ಹಸಿರು ಹಣಕಾಸನ್ನು ವೇಗಗೊಳಿಸೋದು. ಹಸಿರು ಹಣಕಾಸು ಅಂದರೆ ಗ್ರೀನ್ ಫೈನಾನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಗ್ರೀನ್ ಫೈನಾನ್ಸ್ ಅಂದರೆ ಏನಿಲ್ಲ, ಸೊ ಈ ಹವಾಮಾನ ಬದಲಾವಣೆಗೆ ಬೆದರಿಕೆಯನ್ನು ಉಂಟು ಮಾಡುವಂಥ ಅಂಶಗಳನ್ನು ಹೋಗಲಾಡಿಸೋಕ್ಕೆ ಪ್ರಮುಖವಾಗಿ ಪರಿಸರ ಸ್ನೇಹಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು. ಸೊ ಪರಿಸರ ಸ್ನೇಹಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಯಾವ ಥರ? ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಸೊ ಇದರಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಿಲ್ಲ. ಅದೇ ರೀತಿ ಜಲ ವಿದ್ಯುತ್ ಉತ್ಪಾದನಾ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸೋದಾಗಿರ್ಬೋದು. ಸೌರಶಕ್ತಿ ವಿದ್ಯುತ್ ಉತ್ಪಾದನೆಗೆ ಹಣಕಾಸನ್ನು ಒದಗಿಸೋದು. ಬಯೋಡೀಸೆಲ್, ಸೊ ನ್ಯಾಚುರಲ್ ಗ್ಯಾಸ್, ಈ ತರಹದ ಅಂದರೆ ಪರಿಸರಕ್ಕೆ ಹಾನಿ ಇರಲ್ಲ. ಸೊ ಅಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಮುಖವಾಗಿ ಹಣಕಾಸನ್ನು ಒದಗಿಸೋದು. ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯು ಪಟ್ಟಿ ಮಾಡಿದಂತಹ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030 ಒಳಗಾಗಿ ಸಾಧಿಸೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಸೊ ನಿಮಗೆ ಗೊತ್ತಿರ್ಬೋದು, ಸೊ ಈ ಕೋವಿಡ್ ರೋಗ ಬರೋದಕ್ಕಿಂತ ಮುಂಚೆ 2030 ಒಳಗಾಗಿಯೇ ಭಾರತ ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಬೇಕಂದ್ರೆ ಹೆಚ್ಚುವರಿಯಾಗಿ 2.6 ಟ್ರಿಲಿಯನ್ ಹಣ ಬೇಕಾಗಬಹುದು ಅಂತ ಇತ್ತೀಚಿನ ವರದಿಯಲ್ಲಿ ಹೇಳಲಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಈ ಗ್ರೀನ್ ಫೈನಾನ್ಸಿಂಗ್ ಅನ್ನೋದು ಹೆಚ್ಚಿನ ಮಹತ್ವವನ್ನು ಪಡೆಯಲಿದೆ. ಹಾಗಾದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸೊ ಇದ್ರ ಬಗ್ಗೆ ಹೇಳೋದಾದರೆ, ಸೊ ಅದಕ್ಕೂ ಮುಂಚೆ ಸೊ ಪ್ರಮುಖವಾಗಿ 2 ಸಂಸ್ಥೆಗಳು ಬರ್ತವೆ. ಎರಡರ ನಡುವೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಒಂದು UNDP, ಮತ್ತೊಂದು UNEP. ಸೊ UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದೇ ರೀತಿ UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್ಸ್. ಸೊ UNDPಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. UNEPಯ ಕೇಂದ್ರ ಕಚೇರಿ ಕೆನ್ಯಾದ ನೈರೋಬಿಯಲ್ಲಿ ಇದೆ. ಓಕೆ, ಸೊ ಈ ಎರಡರ ನಡುವೆ ಡಿಫ್ರೆನ್ಸನ್ನು ನೀವು ತಿಳ್ಕೊಂಡಿರ್ಬೇಕು. ಓಕೆ, ಸೊ ಪ್ರಸ್ತುತ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿದ್ದು 1965ರಲ್ಲಿ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಸೊ ಇದು ಪ್ರಮುಖವಾಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದರೆ, ಸೊ ಇದು ಕಾರ್ಯನಿರ್ವಹಿಸೋಕ್ಕೆ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋಕ್ಕೆ ಹಣಕಾಸಿನ ಸಹಾಯ ಯಾವ ಥರ ಒದಗಿಸಲಾಗುತ್ತೆ ಅಂದರೆ, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸ್ವಯಂ ಪ್ರೇರಿತ ಕೊಡುಗೆಗಳು ಅಂದರೆ ಸ್ವಯಂ ಪ್ರೇರಿತವಾಗಿ ಏನು ಹಣವನ್ನು ಒದಗಿಸ್ತವೆ, ಸೊ ಅದರ ಸಹಾಯದಿಂದ ಇದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೆ. ಓಕೆ, ಅಂದರೆ ಯಾವುದೇ ರಾಷ್ಟ್ರಗಳಿಗೆ ಕಡ್ಡಾಯವಾಗಿ ಹಣವನ್ನು ನೀಡಬೇಕು ಅಂತ ಒತ್ತಾಯ ಮಾಡುವಂತಿಲ್ಲ. ಓಕೆ, ಅದೇ ರೀತಿ ಇದರ ಪ್ರಮುಖ ಕಾರ್ಯ ಏನಪ್ಪ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ದೇಶಗಳಿಗೆ ಸಹಾಯ ಮಾಡಲು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನವೋದ್ಯಮ ಮತ್ತು ಸಾಫ್ಟ್ವೇರ್ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಮುಂದಿನ ಪೀಳಿಗೆಯ ಚಾಲೆಂಜ್ ಸ್ಪರ್ಧೆಯಾದಂತಹ ಚುನೌತಿ, ಸೊ ಇದನ್ನು ಯಾರು ಉದ್ಘಾಟನೆ ಮಾಡಿದ್ದಾರೆ? ಸೊ ಇತ್ತೀಚೆಗೆ ಈ ಸ್ಪರ್ಧೆಯನ್ನು ರವಿಶಂಕರ್ ಪ್ರಸಾದ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ರವಿಶಂಕರ್ ಪ್ರಸಾದ್ ಪ್ರಸ್ತುತ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾದರೆ ಪ್ರಮುಖವಾಗಿ ಯಾವ ಏರಿಯಾಗಳಲ್ಲಿನ ನವೋದ್ಯಮ ಮತ್ತು ಸಾಫ್ಟ್ವೇರ್ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುವಂಥ ಉದ್ದೇಶವನ್ನು ಈ ಸ್ಪರ್ಧೆ ಹೊಂದಿದೆ ಅಂದರೆ ಟೈರ್ 2 ಸಿಟೀಸ್. ಸೊ ಟೈರ್ 2 ಸಿಟೀಸ್ ಅಂದರೆ ಯಾವಪ್ಪ ಅಂದರೆ, ಸೊ ಈ ಕೈಗಾರಿಕಾ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ತ್ವರಿತ ಬೆಳವಣಿಗೆ ದರವನ್ನು ಸಾಧಿಸ್ತಾ ಇರ್ತವೆ. ಅದರ ಜೊತೆಗೆ ಅವು ಅಭಿವೃದ್ಧಿಶೀಲ ನಗರಗಳಾಗಿ ಗುರುತಿಸ್ಕೊಂಡಿರ್ತವೆ. ಅಂತಹ ಸಿಟಿಗಳನ್ನು ನಾವು ಟೈರ್ 2 ಸಿಟೀಸ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಟೈರ್ 2 ಸಿಟಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಮೈಸೂರು, ಬೆಳಗಾಂ, ಗುಲ್ಬರ್ಗ, ಮಂಗಳೂರು, ಬಿಜಾಪುರ, ಸೊ ಇವೆಲ್ಲ ಪ್ರಮುಖವಾಗಿ ಟೈರ್ 2 ಸಿಟಿಗೆ ಅಂತ ಗುರುತಿಸ್ಕೊಂಡಿವೆ. ಓಕೆ, ಸೊ ಅದ್ರ ಜೊತೆಗೇ ಸೊ ರವಿಶಂಕರ್ ಪ್ರಸಾದ್ ಅವರು 9.17 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಸಚಿವಾಲಯವು ಅಂದರೆ ಯಾವ ಸಚಿವಾಲಯ? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಬಿಹಾರದ ಮುಜಾಫರ್ಪುರ್ನಲ್ಲಿರುವಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಡಿಜಿಟಲ್ ತರಬೇತಿ ಮತ್ತು ಕೌಶಲ್ಯ ಕೇಂದ್ರಕ್ಕೂ ಕೂಡ ಅಡಿಪಾಯವನ್ನು ಹಾಕಲಾಗಿದೆ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಸೊ ಪ್ರಶ್ನೆಯನ್ನು ಯಾವ ಥರ ಕೇಳ್ಬೋದು ಅಂದರೆ, ಸೊ ಇತ್ತೀಚೆಗೆ ರವಿಶಂಕರ್ ಪ್ರಸಾದ್ ಅವರು ಯಾವ ಸಂಸ್ಥೆಯಲ್ಲಿ ಡಿಜಿಟಲ್ ತರಬೇತಿ ಮತ್ತು ಕೌಶಲ್ಯ ಕೇಂದ್ರಕ್ಕೆ 9.17 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದು ಎಲ್ಲಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಬಿಹಾರದ ಮುಜಾಫರ್ಪುರ್ನಲ್ಲಿ ಇದೆ. 2 ದಿನಗಳ ವಿಶ್ವ ಉರ್ದು ಸಮಾವೇಶವನ್ನು ಇತ್ತೀಚೆಗೆ
ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ಸೊ 2 ದಿನಗಳ ವಿಶ್ವ ಉರ್ದು ಸಮಾವೇಶನ ಇತ್ತೀಚೆಗೆ ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಸಮಾವೇಶದಲ್ಲಿ ಯಾರು ಭಾಗವಹಿಸಿದ್ರಪ್ಪ ಅಂದರೆ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು. ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಪ್ರಸ್ತುತ ಕೇಂದ್ರದ ಶಿಕ್ಷಣ ಸಚಿವಾಲಯದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವಾಲಯ ಅನ್ನೋದು ಮೊದಲು ಇದರ ಹೆಸರು ಏನಿತ್ತಪ್ಪ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತಿತ್ತು. ಇತ್ತೀಚೆಗೆ ಅದರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಹಾಗಾದರೆ ಈ 2 ದಿನಗಳ ವಿಶ್ವ ಉರ್ದು ಸಮಾವೇಶವನ್ನು ಯಾರು ಏರ್ಪಡಿಸಿದ್ರಪ್ಪ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಪ್ರಮೋಷನ್ ಆಫ್ ಉರ್ದು ಲ್ಯಾಂಗ್ವೇಜ್. ಇದು ಸ್ಥಾಪನೆಯಾಗಿದ್ದು 1996ರಲ್ಲಿ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ಯಾವ ರಾಜ್ಯ ಸಿದ್ಧತೆಯನ್ನು ನಡೆಸಿದೆ? ಇತ್ತೀಚೆಗೆ ಕೇರಳ ಈ ಘೋಷಣೆಯನ್ನು ಹೊರಡಿಸಿದೆ. ನಾವು ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೇರಳ ಸರ್ಕಾರ ಹೇಳಿಕೊಂಡಿದೆ. ಹಾಗಾದರೆ ಎಲ್ಲಿ ಸ್ಥಾಪನೆ ಮಾಡಲಿದ್ದಾರೆ ಅಂದರೆ ಕೇರಳದ ಕೊಚ್ಚಿಯಲ್ಲಿ ಕಂಡುಬರುವಂತಹ ಅಂಗಮಲಿ ಎಂಬಲ್ಲಿ ಈ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಲಿದ್ದಾರೆ. ಪ್ರಮುಖವಾಗಿ ಮಹಿಳಾ ಉದ್ದಿಮೆದಾರರನ್ನು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶ ಆಗಿದೆ. ಭಾರತ ಸಿಂಗಾಪುರ್ ರಕ್ಷಣಾ ನೀತಿ ಸಂವಾದ ಅಂದರೆ ಇಂಡಿಯಾ ಸಿಂಗಾಪುರ್ ಡಿಫೆನ್ಸ್ ಪಾಲಿಸಿ ಡೈಲಾಗ್. ಇದರ ಎಷ್ಟನೇ ಆವೃತ್ತಿಯನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು? ಇತ್ತೀಚೆಗೆ ಇದರ 14ನೇ ಆವೃತ್ತಿಯ ಸಂವಾದವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಧ್ಯಕ್ಷತೆಯನ್ನು ಜಂಟಿಯಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರ್ಯಾರಪ್ಪ ಅಂದರೆ ಭಾರತದಿಂದ ಡಿಫೆನ್ಸ್ ಸೆಕ್ರೆಟರಿ ಅಂದರೆ ರಕ್ಷಣಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಯ್ ಕುಮಾರ್ ಅವರು ಮತ್ತು ಸಿಂಗಾಪುರ್ ಕಡೆಯಿಂದ ಮಿಸ್ಟರ್ ಚಾನ್ ಹೆಂಗ್ ಕಿ ಜಂಟಿಯಾಗಿ ಈ ಸಂವಾದದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಪ್ರಮುಖವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರವನ್ನು ಹೆಚ್ಚಿಸುವ ಉದ್ದೇಶವನ್ನು ಈ ಸಂವಾದದಲ್ಲಿ ಅಭಿವ್ಯಕ್ತಿಪಡಿಸಲಾಯಿತು. ನಿಮ್ಗೆ ಗೊತ್ತಿರ್ಬೋದು ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆಯುವಂಥ ಒಂದು ನೌಕಾಭ್ಯಾಸ ಯಾವುದಂದರೆ ಸಿಂಬೆಕ್ಸ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. 8ನೇ ಪೂರ್ವ ಏಷ್ಯಾ ಶೃಂಗಸಭೆಯ ಆರ್ಥಿಕ ಮಂತ್ರಿಗಳ ಸಭೆಯಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದರು? ಇತ್ತೀಚೆಗೆ 8ನೇ ಆವೃತ್ತಿಯ ಪೂರ್ವ ಏಷ್ಯಾ ಶೃಂಗಸಭೆಯ ಆರ್ಥಿಕ ಮಂತ್ರಿಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಭಾರತದಿಂದ ಯಾರು ಭಾಗವಹಿಸಿದ್ರಪ್ಪ ಅಂದರೆ ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಪ್ರಸ್ತುತ ರೈಲ್ವೆ ಸಚಿವರಿದ್ದಾರೆ, ಅದರ ಜೊತೆಗೆ ವಾಣಿಜ್ಯ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಈ ಆರ್ಥಿಕ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ರು. ನಿಮ್ಗೆ ಗೊತ್ತಿರ್ಬೋದು ಮೊಟ್ಟ ಮೊದಲ ಪೂರ್ವ ಏಷ್ಯಾ ಶೃಂಗಸಭೆಯ ಆರ್ಥಿಕ ಮಂತ್ರಿಗಳ ಸಭೆಯನ್ನು 2005ರಲ್ಲಿ ಮಲೇಷ್ಯಾದ ಕೋಲಾಲಂಪುರನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 2005ರಲ್ಲಿ. ಹಾಗಾದರೆ ಈ ಪೂರ್ವ ಏಷ್ಯಾ ಶೃಂಗಸಭೆ ಬಗ್ಗೆ ನಾವು ಹೇಳೋದಾದರೆ ಪ್ರಮುಖವಾಗಿ ಇದರಲ್ಲಿ ಯಾವ ರಾಷ್ಟ್ರಗಳು ಭಾಗವಹಿಸ್ತವೆ? ಆಸಿಯಾನ್ ರಾಷ್ಟ್ರಗಳು, ಅದರ ಜೊತೆಗೆ ಇತರೆ 8 ರಾಷ್ಟ್ರಗಳು ಭಾಗವಹಿಸ್ತವೆ. ಅಂದರೆ ಒಟ್ಟಾರೆಯಾಗಿ ಆಸಿಯಾನ್ನಲ್ಲಿ 10 ರಾಷ್ಟ್ರಗಳು, ಇತರೆ 8 ರಾಷ್ಟ್ರಗಳು, ಒಟ್ಟಾರೆಯಾಗಿ 18 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. 2011ರವರೆಗೂ 16 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ವು. 2011ರಿಂದ 18 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ. ಹಾಗಾದರೆ ಮೊದಲನೇದಾಗಿ ಆಸಿಯಾನ್ ಬಗ್ಗೆ ನಾವು ನೋಡೋಣ. ಆಸಿಯಾನ್ ಫುಲ್ ಫಾರ್ಮ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಇದು ಸ್ಥಾಪನೆಯಾಗಿದ್ದು 1967 ಆಗಸ್ಟ್ 8ರಂದು ಬ್ಯಾಂಕಾಕ್ನ ಘೋಷಣೆ ಮೂಲಕ ಇದು ಸ್ಥಾಪನೆಯಾಗಿತ್ತು. ಇದರ ಸದಸ್ಯ ರಾಷ್ಟ್ರಗಳು ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಇವು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು. ಆಮೇಲೆ 1984ರಲ್ಲಿ ಬ್ರೂನೈ ಇದಕ್ಕೆ ಜಾಯ್ನ್ ಆಗುತ್ತೆ. 1995ರಲ್ಲಿ ವಿಯೆಟ್ನಾಂ ಜಾಯ್ನ್ ಆಗುತ್ತೆ. ಲಾವೋಸ್ ಮತ್ತು ಮಯನ್ಮಾರ್ಗಳು 1997ರಲ್ಲಿ ಜಾಯ್ನ್ ಆದರೆ ಕಾಂಬೋಡಿಯಾ ಇದಕ್ಕೆ ಕೊನೆಯದಾಗಿ 1999ರಲ್ಲಿ ಜಾಯ್ನ್ ಆಗುತ್ತೆ. ಇದರ ಕೇಂದ್ರ ಕಚೇರಿ ಜಕಾರ್ತದಲ್ಲಿ ಇದೆ. ಇವು 10 ಆಸಿಯಾನ್ ಸದಸ್ಯ ರಾಷ್ಟ್ರಗಳು. ಇದರ ಜೊತೆಗೆ ಉಳಿದ 8 ರಾಷ್ಟ್ರಗಳು ಯಾವ ಭಾಗವಹಿಸ್ತಾವಂದರೆ ಈ ಈಸ್ಟ್ ಏಷ್ಯಾ ಸಮ್ಮಿಟ್ನಲ್ಲಿ ಇಂಡಿಯಾ, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ರಷ್ಯಾ, USA, ಜಪಾನ್, ನ್ಯೂಜಿಲೆಂಡ್ ಮತ್ತು ಚೀನಾ. ಒಟ್ಟಾರೆಯಾಗಿ 18 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತವೆ. ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಸರಾಸರಿ ತಿಂಗಳ ವೇತನ ಪಡೆಯುವಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ? ಅಂದರೆ ಈ ಪ್ರಶ್ನೆ ಏನಪ್ಪ ಅಂದರೆ ಭಾರತದಲ್ಲಿನ ಪ್ರತಿಯೊಬ್ಬ ಉದ್ಯೋಗಿಯನ್ನು ನಾವು ಗಮನಿಸಿದಾಗ
ಸೊ ಸರಾಸರಿಯಾಗಿ ಪ್ರತಿಯೊಬ್ಬ ಉದ್ಯೋಗಿಯು ಎಷ್ಟು ಸಂಬಳವನ್ನು ಪಡಿತಾನೆ, ಸೊ ಆ ಸಂಬಳಕ್ಕೆ ಹೋಲಿಸಿಕೊಂಡಾಗ ಭಾರತವು ರಾಷ್ಟ್ರಗಳಲ್ಲಿ ವಿವಿಧ ರಾಷ್ಟ್ರಗಳಿಗೆ ಹೋಲಿಸಿಕೊಂಡಾಗ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಭಾರತವು 72ನೇ ಸ್ಥಾನದಲ್ಲಿ ಇದೆ. ಅಂದರೆ ಒಟ್ಟಾರೆಯಾಗಿ 106 ರಾಷ್ಟ್ರಗಳಲ್ಲಿ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. ಸೊ ಈ 106 ರಾಷ್ಟ್ರಗಳಲ್ಲಿ ಭಾರತವು 72ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಭಾರತದಲ್ಲಿ ಸರಾಸರಿ ತಿಂಗಳ ವೇತನ ಎಷ್ಟು ಪಡ್ಕೊತಾರೆ ಅಂದರೆ 32,800 ರೂಪಾಯಿಗಳು. ಹಾಗಾದರೆ ಈ ಪಟ್ಟಿಯಲ್ಲಿ ಯಾವ ರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತಿಯೊಬ್ಬ ಉದ್ಯೋಗಿಯು ಸರಾಸರಿಯಾಗಿ ಗಮನಿಸಿದಾಗ 4,49,000 ರೂಪಾಯಿ ತಿಂಗಳ ವೇತನವನ್ನು ಪಡಿತಾರೆ. ಸೊ 2ನೇ ಸ್ಥಾನದಲ್ಲಿ ಲಕ್ಸಂಬರ್ಗ್ ಇದ್ದರೆ 3ನೇ ಸ್ಥಾನದಲ್ಲಿ ಅಮೇರಿಕ ರಾಷ್ಟ್ರ ಇದೆ. ಹಾಗಾದರೆ ಈ ಸಮೀಕ್ಷೆಯನ್ನು ಯಾರು ಕೈಗೊಂಡಿದ್ರಪ್ಪ ಅಂದರೆ picodi.com. ಸೊ picodi.com ಸೊ ಅನ್ನೋದು ಏನಪ್ಪ ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದು ಯಾವ ದೇಶದ ಅಂದರೆ ಇದರ ಕೇಂದ್ರ ಕಚೇರಿ ಯಾವ ದೇಶದಲ್ಲಿದೆ ಅಂದರೆ ಪೋಲ್ಯಾಂಡ್ ದೇಶದಲ್ಲಿ ಇದೆ. ಸೊ ಈ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಏನು ಮಾಡಿತ್ತು, ಈ ಸಮೀಕ್ಷೆಯನ್ನು ಕೈಗೊಂಡಿತ್ತು. ಸೊ ಈ ಪಟ್ಟಿಯಲ್ಲಿ ಭಾರತ 72ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಈ ಬ್ರೆಜಿಲ್ ದೇಶಕ್ಕೆ, ಈಜಿಪ್ಟ್ ದೇಶಕ್ಕೆ ಹೋಲಿಸ್ಕೊಂಡ್ರೆ ಸೊ ನಮ್ಮ ದೇಶದಲ್ಲಿ ಸರಾಸರಿ ತಿಂಗಳ ವೇತನ ಹೆಚ್ಚಾಗಿದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಬ್ರೆಜಿಲ್ನಲ್ಲಿ ಸರಾಸರಿ ತಿಂಗಳ ವೇತನ 26,000 ರೂಪಾಯಿ ಇದ್ದರೆ ಈಜಿಪ್ಟ್ ದೇಶದಲ್ಲಿ 16,400 ರೂಪಾಯಿ ಇದೆ. ಓಕೆ, ಇತ್ತೀಚೆಗೆ ನಡೆದ ಬ್ರಿಕ್ಸ್ ದೇಶಗಳ ಕ್ರೀಡಾ ಸಚಿವರ ಸಭೆಯಲ್ಲಿ ಭಾರತದಿಂದ ಯಾರು ಭಾಗವಹಿಸಿದ್ರು? ಸೊ ಇತ್ತೀಚೆಗೆ ಭಾರತದಿಂದ ಯಾರು ಭಾಗವಹಿಸಿದ್ರಪ್ಪ ಅಂದರೆ ಕಿರಣ್ ರಿಜಿಜು ಅವರು ಭಾಗವಹಿಸಿದ್ರು. ಸೊ ಇವರು ಪ್ರಸ್ತುತ ಯುವಜನ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೇಂದ್ರೀಯ ಮಟ್ಟದಲ್ಲಿ. ಸೊ ಇವರು ಸ್ವತಂತ್ರ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ಬ್ರಿಕ್ಸ್ ದೇಶಗಳ ಕ್ರೀಡಾ ಸಚಿವರ ಸಭೆಯಲ್ಲಿ ಭಾರತದಿಂದ ಭಾಗವಹಿಸಿದ್ರು. ಸೊ ಇದರಲ್ಲಿ ಕೆಲವೊಂದು ಪ್ರಮುಖವಾದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸೊ ಆ ನಿರ್ಣಯಗಳಲ್ಲಿ ಪ್ರಮುಖವಾಗಿದ್ದು ಯಾವುದಪ್ಪ ಅಂದರೆ 2021ರಲ್ಲಿ ಏನು ಭಾರತದಲ್ಲಿ ಖೇಲೋ ಇಂಡಿಯಾ ಗೇಮ್ಸ್ ಏನು ನಡೀತವೆ, ಸೊ ಅದರ ಜೊತೆಯಾಗಿಯೇ ಬ್ರಿಕ್ಸ್ ಗೇಮ್ಸ್ಗಳನ್ನು ಕೂಡ ಹಮ್ಮಿಕೋಬೇಕು ಅಂತ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಹಾಗಾದರೆ 2021ರಲ್ಲಿ ಖೇಲೋ ಇಂಡಿಯಾ ಗೇಮ್ಸ್ಗಳು ಎಲ್ಲಿ ನಡೆಯಲಿವೆ ಅಂದರೆ ಹರಿಯಾಣ ರಾಜ್ಯದಲ್ಲಿ ನಡೆಯಲಿವೆ. ಸೊ ಅದು 4ನೇ ಆವೃತ್ತಿಯ ಖೇಲೋ ಇಂಡಿಯಾ ಗೇಮ್ಸ್. ಹಾಗಾದರೆ 3ನೇ ಆವೃತ್ತಿಯ ಖೇಲೋ ಇಂಡಿಯಾ ಗೇಮ್ಸ್ಗಳು ನಡೆದಿದ್ದೆಲ್ಲಿ ಅಂದರೆ ಅಸ್ಸಾಂನ ಗೌಹಾಟಿಯಲ್ಲಿ. ಓಕೆ, ಹಾಗಾದರೆ ಬ್ರಿಕ್ಸ್ ಬಗ್ಗೆ ಹೇಳೋದಾದರೆ ಸೊ ಮೊದಲೇದಾಗಿ ಈ ಬ್ರಿಕ್, ಸೊ ಆಮೇಲೆ ಎಸ್ ಅನ್ನೋದು ಯಾವ ಥರ ಬಂತು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಮೊದಲೇದಾಗಿ ಈ ಬ್ರಿಕ್ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟೋರು ಯಾರಪ್ಪ ಅಂದರೆ ಸೊ ಜಿಮ್ ಓನಿಲ್. ಸೊ ಜಿಮ್ ಓನಿಲ್ ಎನ್ನುವರು 2001ರಲ್ಲಿ ಈ ಬ್ರಿಕ್ ಎನ್ನುವಂಥ ಕಲ್ಪನೆಯನ್ನು ನೀಡಿದರು. ಸೊ ಈ ನಿಟ್ಟಿನಲ್ಲಿ ಬ್ರಿಕ್ ಎನ್ನುವ ಹೆಸರಿನೊಂದಿಗೆ 2006ರಲ್ಲಿ ಈ ಸಂಘಟನೆ ಪ್ರಾರಂಭ ಆಗಿತ್ತು. ಸೊ ಇದರ ಮೊದಲ ಸಮ್ಮೇಳನ 2009ರಲ್ಲಿ ರಷ್ಯಾದಲ್ಲಿ ನಡೆದಿತ್ತು. ಸೊ ದಕ್ಷಿಣ ಆಫ್ರಿಕಾ 2010ರಲ್ಲಿ ಈ ಸಂಘಟನೆಗೆ ಸೇರಿಕೊಂಡಿತ್ತು. 2011ರಲ್ಲಿ ಅಧಿಕೃತವಾಗಿ ಸಮ್ಮೇಳನದಲ್ಲಿ ಭಾಗವಹಿಸಿತ್ತು. ಹಾಗಾದರೆ 2011ರಲ್ಲಿ ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಚೀನಾದ ಸಾನ್ಯ ಎಂಬಲ್ಲಿ. ಸೊ ಅದು 3ನೇ ಸಮ್ಮೇಳನ ಆಗಿತ್ತು. ಸೊ ಹಾಗಾದರೆ ಇತ್ತೀಚಿನ ಸಮ್ಮೇಳನಗಳು ಎಲ್ಲಿ ನಡೆದಿದ್ದಪ್ಪ ಅಂದರೆ 2018ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 10ನೇ ಸಮ್ಮೇಳನ, 2019ರಲ್ಲಿ ಬ್ರೆಜಿಲ್ನಲ್ಲಿ 11ನೇ ಸಮ್ಮೇಳನ, ಸೊ 2020ರಲ್ಲಿ ರಷ್ಯಾದಲ್ಲಿ 12ನೇ ಬ್ರಿಕ್ಸ್ ಸಮ್ಮೇಳನ ನಡೆಸಲಾಗಿತ್ತು. ಓಕೆ, ಸೊ ನಿಮಗೆ ಬ್ರಿಕ್ಸ್ ಯಾವಾಗಾಯ್ತು ಅಂದರೆ ದಕ್ಷಿಣ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾ ಈ ಬ್ರಿಕ್ಸ್ ಸಂಘಟನೆಗೆ ಸೇರಿಕೊಂಡ ಮೇಲೆ ಇದು ಬ್ರಿಕ್ಸ್ ಅಂತ ಬದಲಾವಣೆ ಆಯಿತು. ಇತ್ತೀಚೆಗೆ ನೂರ್ ಇನಾಯತ್ ಖಾನ್ ಎಂಬ ಮಹಿಳೆಗೆ ಇಂಗ್ಲೀಷ್ ಹೆರಿಟೇಜ್ ವತಿಯಿಂದ ಬ್ಲೂ ಫ್ಲೆಗ್ ಅಂದರೆ ನೀಲಿ ಫಲಕವನ್ನು ನೀಡಿ ಗೌರವಿಸಲಾಯಿತು. ಸೊ ಮೂಲತಃ ಅವರು ಯಾವ ದೇಶದಲ್ಲಿ ಜನಿಸಿದ್ರು? ಸೊ ಇತ್ತೀಚೆಗೆ ಸೊ ನೂರ್ ಇನಾಯತ್ ಖಾನ್ ಅವರಿಗೆ ಇಂಗ್ಲೀಷ್ ಹೆರಿಟೇಜ್ ವತಿಯಿಂದ ಬ್ಲೂ ಫ್ಲೆಗ್ ನೀಲಿ ಫಲಕವನ್ನು ನೀಡಿ ಗೌರವಿಸಲಾಗಿದೆ. ಸೊ ಇದನ್ನು ಎಲ್ಲರಿಗೂ ಕೊಡಲ್ಲ, ಪ್ರಮುಖವಾಗಿ ಸೊ ಭಾರತದಿಂದ ಕೆಲವು ಮಂದಿ ಈ ಪದಕವನ್ನು ಪಡೆದಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರಿಗೆ ಈ ನೀಲಿ ಫಲಕವನ್ನು ನೀಡಿ ಗೌರವಿಸಲಾಗಿದೆ. ಜೊತೆಗೆ ಜವಾಹರ್ಲಾಲ್ ನೆಹರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಕೂಡ ಈ ನೀಲಿ ಫಲಕವನ್ನು ನೀಡಿ ಗೌರವಿಸಲಾಗಿದೆ. ಸೊ ನೂರ್ ಇನಾಯತ್ ಖಾನ್ ಅವರ ಸಾಧನೆ ಏನಪ್ಪ ಅಂದರೆ ಸೊ ಈ ನೀಲಿ ಫಲಕವನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಮೂಲದ ಮಹಿಳೆ. ಸೊ ಹೀಗಾಗಿ ಇವರು ಜನಿಸಿದ್ದು ಭಾರತ ಅಂತ ನೀವು ಗೆಸ್ ಮಾಡಿದರೆ ಅದು ರಾಂಗ್ ಆಗುತ್ತೆ. ಓಕೆ, ಸೊ ಆ್ಯಕ್ಚುಲಿಯಾಗಿ ಇವರು ಜನಿಸಿದ್ದು ರಷ್ಯಾ ದೇಶದಲ್ಲಿ. ಸೊ ಇವರ ತಂದೆ ಭಾರತದ ಮೂಲದವರು. ಸೊ ಇವರು ಭಾರತದಿಂದ ಏನು ಮಾಡ್ತಾರೆ, ರಷ್ಯಾಗೆ ವಲಸೆಯನ್ನು ಹೋಗಿರ್ತಾರೆ. ಸೊ ಅಲ್ಲಿಂದ ಮತ್ತೆ ಏನು ಮಾಡ್ತಾರೆ,
ಲಂಡನ್ಗೆ ವಲಸೆ ಹೋಗಿರ್ತಾರೆ. ಓಕೆ, ಸೊ ಹಾಗಾದರೆ ಈ ನೂರ್ ಇನಾಯತ್ ಖಾನ್ ಅವರ ಸಾಧನೆ ಏನಪ್ಪ ಅಂದರೆ, ಸೊ ವರ್ಲ್ಡ್ ವಾರ್ 2 ಏನು ನಡೆದಿತ್ತು, ಜಾಗತಿಕ ಯುದ್ಧ, ಎರಡನೇ ಜಾಗತಿಕ ಯುದ್ಧ. ಸೊ ಅಲ್ಲಿ ಇವರು ಬ್ರಿಟನ್ ದೇಶದ ಪರವಾಗಿ ಗೂಢಾಚಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಇವರ ಸಾಧನೆಯನ್ನು ಗಮನಿಸಿ ಈ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಕುಬ್ಜ ಗ್ಯಾಲಕ್ಸಿಗಳಲ್ಲಿ ಕಂಡುಬರುವ ನಕ್ಷತ್ರಗಳಲ್ಲಿನ ವೇಗವರ್ಧಿತ ರಚನೆಯನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪತ್ತೆಯನ್ನು ಹಚ್ಚಿದೆ? ಸೊ ಇತ್ತೀಚೆಗೆ ಅರಿಸ್ ಎನ್ನುವಂತಹ ಸಂಸ್ಥೆ ಈ ಕುಬ್ಜ ಗ್ಯಾಲಕ್ಸಿಗಳಲ್ಲಿ ಕಂಡುಬರುವಂತಹ ನಕ್ಷತ್ರಗಳಲ್ಲಿನ ವೇಗವರ್ಧಿತ ರಚನೆಯನ್ನು ಪತ್ತೆ ಹಚ್ಚಿದೆ. ಸೊ ಹಾಗಾದರೆ ಅರಿಸ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸಸ್. ಇದು ನೈನಿತಾಲ್ನಲ್ಲಿ ಕಂಡುಬರುತ್ತೆ. ಸೊ ಈ ಸಂಸ್ಥೆ ಈ ರಚನೆಗಳನ್ನು ಇತ್ತೀಚೆಗೆ ಪತ್ತೆ ಹಚ್ಚಿದೆ. ಹಾಗಾದರೆ ನಕ್ಷತ್ರಗಳಲ್ಲಿನ ವೇಗವರ್ಧಿತ ರಚನೆ ಅಂದರೆ ಯಾವ ಥರ? ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಸೊ ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಅನಿಲ ಹಂಚಿಕೆ ಸರಿಯಾಗಿ ಇರಲ್ಲ. ಸೊ ಒಂದು ಕಡೆ ಜಾಸ್ತಿ ಹಂಚಿಕೆ ಆಗಿರುತ್ತೆ, ಒಂದು ಕಡೆ ಕಡಿಮೆ ಹಂಚಿಕೆ ಆಗಿರುತ್ತೆ. ಅದೇ ರೀತಿ ಕೆಲವೊಂದು ನಕ್ಷತ್ರಗಳು ಏನು ಮಾಡ್ತಿರ್ತಾವೆ ಅಂದರೆ ಸರಿಯಾಗಿ ಗ್ಯಾಲಕ್ಸಿಯಲ್ಲಿ ಸುತ್ತಾ ಇರಲ್ಲ. ಓಕೆ, ಕೆಲವೊಂದು ಕಡೆ ಫಾಸ್ಟಾಗಿ ಸುತ್ತಾ ಇರ್ತವೆ, ಕೆಲವೊಂದು ಕಡೆ ಲೋ ಆಗಿ ಸುತ್ತಾ ಇರ್ತವೆ. ಕೆಲವೊಂದು ಕಡೆ ಏನು ಮಾಡ್ತಿರ್ತವೆ, ನಕ್ಷತ್ರಗಳು ಗುಂಪಾಗಿ ಇರ್ತವೆ, ಕೆಲವೊಂದು ಕಡೆ ವಿರಳವಾಗಿ ಕಂಡು ಬರ್ತವೆ. ಸೊ ಈ ತರಹದ ರಚನೆಗಳನ್ನೇ ನಾವು ವೇಗವರ್ಧಿತ ರಚನೆ ಅಂತ ಹೇಳ್ತೀವಿ. ಇದನ್ನು ಇತ್ತೀಚೆಗೆ ಅರೀಸ್ ಎನ್ನುವಂಥ ಸಂಸ್ಥೆ ಪತ್ತೆ ಹಚ್ಚಿದೆ. ಸೊ ಇದು ನಮ್ಮ ಭಾರತದ್ದು. ಓಕೆ, ಯಾವ ರಾಜ್ಯ ಸರ್ಕಾರವು ಅಂತಾರಾಷ್ಟ್ರೀಯ ಆಟಗಾರರ ಮನೆಗಳಿಗೆ ರಸ್ತೆಯನ್ನು ನಿರ್ಮಿಸುವ ಯೋಜನೆಯಾದ ಮೇಜರ್ ಧ್ಯಾನ್ಚಂದ್ ವಿಜಯಪಥ ಯೋಜನೆಯನ್ನು ಜಾರಿಗೊಳಿಸಿದೆ? ನಿಮ್ಗೆ ಗೊತ್ತಿರ್ಬೋದು, ನಾವು ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆ ಮಾಡಿದ್ವಿ. ಸೊ ಇದರ ಪ್ರಯುಕ್ತನೇ ಈಗ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಆಟಗಾರರ ಮನೆಗಳಿಗೆ ರಸ್ತೆಯನ್ನು ನಿರ್ಮಿಸುವಂಥ ಯೋಜನೆಯಾದ ಮೇಜರ್ ಧ್ಯಾನ್ಚಂದ್ ವಿಜಯಪಥ ಯೋಜನೆಯನ್ನು ಇತ್ತೀಚೆಗೆ ಉತ್ತರ ಪ್ರದೇಶ್ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಸೊ ಈ ನಿಟ್ಟಿನಲ್ಲಿ ಒಟ್ಟು 19 ಅಂತಾರಾಷ್ಟ್ರೀಯ ಆಟಗಾರರ ಮನೆಗಳನ್ನು ಇದು ಗುರುತಿಸಿದೆ. ಓಕೆ, ಸೊ ಅದರಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳೋಕಂದರೆ ಕ್ರಿಕೆಟ್ ಆಟಗಾರರಾದ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಮತ್ತು ಪ್ರವೀಣ್ ಕುಮಾರ್, ಪಿಯೂಷ್ ಚಾವ್ಲಾ ಮತ್ತು ಮೊಹಮ್ಮದ್ ಕೈಫ್ ಸೇರಿದಂತೆ ಒಟ್ಟಾರೆಯಾಗಿ 19 ಅಂತಾರಾಷ್ಟ್ರೀಯ ಕ್ರೀಡಾ ಆಟಗಾರರನ್ನು ಗುರುತಿಸಿ ಅವ್ರ ಮನೆಗಳಿಗೆ ರಸ್ತೆಯನ್ನು ನಿರ್ಮಿಸುವಂಥ ಯೋಜನೆ ಇದಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹುಲುಮಾಲೆ ಸೆಂಟ್ರಲ್ ಪಾರ್ಕ್ ಯಾವ ದೇಶದಲ್ಲಿದೆ? ಸೊ ಹುಲುಮಾಲೆ ಸೆಂಟ್ರಲ್ ಪಾರ್ಕ್ ಅನ್ನೋದು ಇದು ಮಾಲ್ಡೀವ್ಸ್ ದೇಶದಲ್ಲಿ ಕಂಡುಬರುತ್ತೆ. ಸಂವಿಧಾನದ 6ನೇ ಅನುಸೂಚಿಯಲ್ಲಿ, ಸೊ ಇದು ವೇಳಾಪಟ್ಟಿ ಅಂತಿದೆ, ಸಂವಿಧಾನದ 6ನೇ ಅನುಸೂಚಿಗೆ ಸೇರ್ಪಡೆಗೊಳ್ಳುವ ನಿರ್ಣಯವನ್ನು ಯಾವ ಭಾರತೀಯ ರಾಜ್ಯ ಇತ್ತೀಚೆಗೆ ಅಂಗೀಕರಿಸಿದೆ? ಸೊ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ರಾಜ್ಯಗಳು ಯಾವಪ್ಪ ಅಂದರೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಸೊ ಹೀಗಾಗಿ ಈ 6ನೇ ಅನುಸೂಚಿಗೆ ನಮ್ಮ ರಾಜ್ಯವನ್ನು ಕೂಡ ಸೇರಿಸಬೇಕು ಅಂತ ಎಂಬ ನಿರ್ಣಯವನ್ನು ಅರುಣಾಚಲ್ ಪ್ರದೇಶ ಇತ್ತೀಚೆಗೆ ಅಂಗೀಕರಿಸಿದೆ. ಸೊ ಅಮೇರಿಕಾದ ಅತ್ಯಂತ ಯಶಸ್ವಿ ಡಬಲ್ಸ್ ಟೆನ್ನಿಸ್ ಆಟಗಾರರಾದ ರಾಬರ್ಟ್ ಚಾರ್ಲ್ಸ್ ಜಾಬ್ ಬ್ರಿಯಾನ್ ಮತ್ತು ಮೈಕಲ್ ಕಾರ್ಲ್ ಮೈಕ್ ಬ್ರಿಯಾನ್, ಸೊ ಇವರಿಬ್ಬರು ಕೂಡ ವೃತ್ತಿಪರ ಟೆನ್ನಿಸ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಇವರಿಬ್ಬರು ಕೂಡ ಅವಳಿ ಸಹೋದರರು ಇವರು. ಹೀಗಾಗಿ ನಿಮಗೆ ಹೆಸರುಗಳು ಕನ್ಫ್ಯೂಷನ್ ಆಗ್ತಾ ಇದ್ದಾವೆ. ಸೊ ಮೊದಲನೇ ಹೆಸರು ಏನಪ್ಪ ಅಂದರೆ ರಾಬರ್ಟ್ ಚಾರ್ಲ್ಸ್ ಬಾಬ್ ಬ್ರಿಯಾನ್, ಎರಡನೇ ಹೆಸರು ಮೈಕಲ್ ಕಾರ್ಲ್ ಮೈಕ್ ಬ್ರಿಯಾನ್. ಸೊ ಇವರಿಬ್ಬರನ್ನು ಕೂಡ ನಾವು ಒಟ್ಟಾಗಿ ಬ್ರಿಯಾನ್ ಬ್ರದರ್ಸ್ ಅಂತ ಕರಿತೀವಿ. ಓಕೆ, ಬ್ರಿಯಾನ್ ಬ್ರದರ್ಸ್ ಅಂತಲೇ ಇವರು ಫೇಮಸ್ ಆಗಿದ್ದರು. ಈಗ ಅವರು ಟೆನ್ನಿಸ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಭಾರತದಲ್ಲಿ ಅಥ್ಲೆಟಿಕ್ ಕೋಚ್ ಆದಂತಹ ಪುರುಷೋತ್ತಮ್ ರೈ ಅವರು ನಿಧನ ಹೊಂದಿದ್ದಾರೆ. ಸೊ ಇವರು ಆ್ಯಕ್ಚುಲಾಗಿ ಇವರು ಕರ್ನಾಟಕದವರು. ಸೊ ಪುರುಷೋತ್ತಮ್ ರೈ ಮೋಸ್ಟ್ ಇಂಪಾರ್ಟೆಂಟ್. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಇವರು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟವರು. ಸೊ ಇವರ ಒಂದು ವಿಶೇಷತೆ ಏನಪ್ಪ ಅಂದರೆ, ಸೊ ಇತ್ತೀಚೆಗೆ ಇವರಿಗೆ ಜೀವಮಾನದ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಅವರಿಗೆ ಘೋಷಣೆ ಮಾಡಲಾಗಿತ್ತು. ಸೊ ಅದನ್ನು ಸ್ವೀಕರಿಸುವಂಥ ಮುಂಚೆನೇ ಇವರು ನಿಧನವನ್ನು ಹೊಂದಿದ್ದಾರೆ. ಸೊ ಈ ಜೀವಮಾನದ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ 3ನೇ ಕನ್ನಡಿಗ ಇವರಾಗಿದ್ದಾರೆ. ಓಕೆ, ಎನ್ ಲಿಂಗಪ್ಪ ಮತ್ತು ವಿ ಆರ್ ರೆಡ್ಡಿ. ಸೊ ಇದಕ್ಕಿಂತ ಮುಂಚೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸೊ ಪಿಂಚಣಿದಾರರೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಅವರನ್ನು ತರಲು
ಪಿಂಚಣಿದಾರರ ಕಾರ್ನರ್ ಅಂದರೆ ಪೆನ್ಷನರ್ಸ್ ಕಾರ್ನರ್ ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಸೊ CAISF. ಸೊ ಹಾಗಾದರೆ CISF ಇದು ಸ್ಥಾಪನೆಯಾಗಿದ್ದು 1969ರಲ್ಲಿ. ಓಕೆ. ಇತ್ತೀಚೆಗೆ ಪಾಕಿಸ್ತಾನ ನೌಕಾಪಡೆಗಾಗಿ ಚೀನಾ ಒಟ್ಟು 4 ಸುಧಾರಿತ ನೌಕಾ ಯುದ್ಧ ನೌಕೆಗಳಲ್ಲಿ ಮೊದಲನೆಯದಾದ ಟೈಪ್ 054 ಕ್ಲಾಸ್ ಯುದ್ಧ ನೌಕೆಯನ್ನು ಇತ್ತೀಚೆಗೆ ಚಾಲನೆಗೊಳಿಸಿದೆ 2017ರಲ್ಲಿ. ಸೊ ಈ ರೀತಿಯ ಹಡಗುಗಳು ನಮಗೆ, ಈ ರೀತಿಯ ಯುದ್ಧ ನೌಕೆಗಳು ನಮಗೆ ಬೇಕು ಅಂತ ಪಾಕಿಸ್ತಾನ ಚೀನಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಚೀನಾ ಈಗ ಒಂದು ಟೈಪ್ 054 ಕ್ಲಾಸ್ ಯುದ್ಧ ಹಡಗನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಡ್ತಾ ಇದೆ. ಸೊ ಇವಿಷ್ಟು ಆಗಸ್ಟ್ 30-31 ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ಗೆ ಭೇಟಿಯಾಗೋಣ. ಅಲ್ಲಿರೋ ಟೇಕ್ ಕೇರ್.